ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ, ಕರೆಂಟ್ ಫೀಲಿಂಗ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಆ್ಯಂಡ್ ಅವ್ರ ಬಗ್ಗೆ ನೀವು ಯಾವಾಗಲೂ ಯೋಚನೆ ಮಾಡ್ತಿರ್ತೀರ, ಅವರು ನಿಮ್ಮನ್ನು ಯೋಚನೆ ಮಾಡ್ತಾ ಇದ್ದಾರಾ ಇಲ್ವಾ, ಅವ್ರು ನಿಮ್ಮ ಬಗ್ಗೆ ಸ್ವಲ್ಪನಾದರೂ ಯೋಚಿಸ್ತಾ ಇದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ಗೈಸ್, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದೀರಾ, ಸಪ್ರೇಷನಲ್ಲಿದ್ದೀರಾ, ಬ್ರೇಕಪ್ ಸಿಚುವೇಷನಲ್ಲಿದ್ದೀರಾ, ಅವರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ನಿಮ್ಮ ಒಂದು ಪರ್ಸನ್ ರಿಯೂನಿಯನ್ ಆಗುತ್ತಾ ಅಥವಾ ಮತ್ತೆ ಕಮ್ಯುನಿಕೇಟ್ ಮಾಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ನೋಡೋಣ ಏನೆಲ್ಲ ಎನರ್ಜೀಸ್ ಇದೆ ಅವ್ರಿಗೋಸ್ಕರ, ಏನೆಲ್ಲ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಸಿಗ್ತಾ ಇದೆ ಕ್ಯಾಂಡಲ್ ವ್ಯಾಕ್ಸ್ ಮುಖಾಂತರ ಅಂತ ನೋಡೋಣ. ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ. ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ನಿಮ್ಮ ಪರ್ಸನ್ನ ಹೆಸರನ್ನು 3 ಬಾರಿ ಮನಸ್ಸಲ್ಲಿ ಹೇಳ್ಕೊಳ್ಳಿ, ಅಥವಾ ಅವರ ಒಂದು ಹೆಸರಿನ ಮೇಲೆ ಒಂದು 2 ನಿಮಿಷ ಮೆಡಿಟೇಟ್ ಮಾಡಿ, ಸೊ ದಟ್ ಅವರ ಒಂದು ಎನರ್ಜಿ ನಿಮಗೆ ಸಿಗುತ್ತೆ. ಈ ಒಂದು ಫ್ಲೇಮ್ನೇ ನೋಡ್ತಾ ಅವರ ಒಂದು ಹೆಸರುಗಳನ್ನು ತಗೊಳ್ಳಿ. ಓಕೆ, ಫ್ಲೇಮ್ ಪ್ರಕಾರ ಹೇಳೋದಾದರೆ ನಿಮ್ಮ ಒಂದು ಬಾಂಡಿಂಗ್ ಏನಿದೆ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಬರ್ತಾ ಇದೆ. ನಿಮ್ಮಿಬ್ಬರ ಒಂದು ರಿಲೇಷನ್ಶಿಪ್ ಏನಿತ್ತು ಅದು ಒಂದು ತುಂಬ ಒಂದು ಸ್ಟ್ರಾಂಗ್ ಬಾಂಡಿಂಗ್, ಸ್ಟ್ರಾಂಗ್ ಮೇನ್ ಪಿಲ್ಲರ್ ಆಗಿದ್ರಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತ ಹೇಳ್ಬಹುದು. ಒಂದು ಪ್ರೀತಿ ಇತ್ತು, ಅರ್ಥ ಮಾಡಿಕೊಳ್ಳುವಂತಹ ಗುಣ ಇತ್ತು, ಆ್ಯಂಡ್ ಎಲ್ಲೋ ಒಂದು ಕಡೆ ಇತ್ತೀಚೆಗೆ ನಿಮ್ಮ ಪರ್ಸನ್ ಅವರ ಎನರ್ಜಿ ತುಂಬ ಕಟುವಾಗಿದೆ ಅಂತ ಹೇಳ್ಬೋದು. ಸ್ಟಬನ್ ಎನರ್ಜಿ ಅಂತಾರಲ್ಲ, ಅಂದರೆ ಯಾವುದಕ್ಕೂ ನೀವು ಎಷ್ಟೇ ಕಾಂಟ್ಯಾಕ್ಟ್ ಮಾಡಿದ್ರೂ, ಏನೇ ಮಾಡಿದ್ರೂ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬರ್ತಾ ಇಲ್ಲ. ಸ್ಟಬನ್ ಎನರ್ಜಿ ಇದೆ, ತುಂಬ ಕಟ್ಟುನಿಟ್ಟಾಗಿದ್ದಾರೆ, ತುಂಬಾ ಗಟ್ಟಿಯಾದ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ನಿಮ್ಮನ್ನು ಮೀಟ್ ಆಗಬಾರ್ದು, ಮಾತಾಡಬಾರ್ದು ಅಂತ ತುಂಬ ಹಠ ಹಿಡಿತಾ ಇದ್ದಾರೆ. ನೀವೆಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರೂ ಕಾರಣನೂ ಹೇಳ್ತಾ ಇಲ್ಲ, ಮಾತಾಡೋದಕ್ಕೋಸ್ಕರ ಏನಾಗಿದೆ ಅಂತ ಹೇಳ್ತಾ ಇಲ್ಲ, ಕಟುವಾಗಿ ನಿಮ್ಮ ಜೊತೆ ನಡ್ಕೊಳ್ತಾ ಇದ್ದಾರೆ. ಅದು ನಿಮಗೆ ತುಂಬ ನೋವಾಗ್ತಾ ಇದೆ. ಆ್ಯಂಡ್ ಮನಸ್ಸು ಬಿಚ್ಚಿ ಇಲ್ಲಿ ಮಾತಾಡ್ತಾ ಇಲ್ಲ. ನೋಡಿ, ಕಮ್ಯುನಿಕೇಷನ್ ಗ್ಯಾಪ್ ತುಂಬ ಇದೆ, ಬಿಕಾಸ್ ಇನ್ನೂ ವ್ಯಾಕ್ಸ್ ಇನ್ನೂ ಮೆಲ್ಟ್ ಆಗ್ತಾ ಇಲ್ಲ. ಓಕೆ, ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಆ್ಯಂಡ್ ಫೀಲಿಂಗ್ಸ್ ಮೇಲೆ ಕ್ಲಾರಿಟಿ ಇಲ್ಲ ಅಂತ ಹೇಳ್ಬಹುದು. ಈ ಒಂದು ಪರ್ಸನ್ಗೆ ಚಂಚಲ ಮನಸ್ಥಿತಿ ಜಾಸ್ತಿ ಇದೆ. ಆ್ಯಂಡ್ ಏನೇ ಕೆಲಸ ಮಾಡಿದ್ರೂ, ಇವ್ರು ಏನೇ ಕೆಲಸ ಕೈಗೆ ಹಾಕ್ತಾ ಇದ್ರೂ ಯಾವುದು ಕೈಗೆ ಹತ್ತಾ ಇಲ್ಲ ಅಂತ ಹೇಳಬಹುದು. ಆ್ಯಂಡ್ ಪ್ರೀತಿ ಇದೆ, ಕಾಳಜಿ ಇದೆ, ಆದರೆ ಬರ್ತಾ ಇಲ್ಲ, ಹತ್ತಿರಕ್ಕೆ ಬರ್ತಾ ಇಲ್ಲ ಅಂತ ಹೇಳಬಹುದು. ನೀವು ಪ್ರಯತ್ನ ಪಡ್ತಾ ಇದ್ದೀರಾ, ಈ ಪರ್ಸನ್ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಆ ಕಡೆಯಿಂದ ಎಫರ್ಟ್ ಇಲ್ಲ. ಇಲ್ಲಿ ನಿಮ್ಮನ್ನು ಒಂದಾಗಬೇಕು ಅಂತಂದ್ರೂ ಎಲ್ಲೋ ಒಂದು ಕಡೆ ಅಗೇನ್ ಥರ್ಡ್ ಪಾರ್ಟಿ ಸಿಚುವೇಶನ್ ನಡೀತಾ ಇದೆ ಕೆಲವ್ರದ್ದು. ಆ್ಯಂಡ್ ಇನ್ನು ಕೆಲವರು ನೀವಿಬ್ಬರು ಹೊಂದ್ಕೋಬೇಕು ಅಂದ್ರೂ ಫ್ಯಾಮಿಲಿ ಕಡೆಯಿಂದ ಇಶ್ಯೂಸ್ ಆಗ್ತಾ ಇದೆ. ಫ್ಯಾಮಿಲಿ ಒಂದು ಕಡೆ ಆದರೆ ನೀವಿಬ್ಬರು ಒಂದು ಕಡೆ ಆಗಿದ್ದೀರಾ. ಆ್ಯಂಡ್ ನಿಮ್ಮ ಒಂದು ಫ್ರೆಂಡ್ಶಿಪ್ ಏನಿದೆ, ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಫ್ಯಾಮಿಲಿನೇ ಇಲ್ಲಿ ಒಂದು ತೊಂದರೆ ಅನ್ನೋ ರೀತಿಲಿ ಬರ್ತಾ ಇದೆ. ಆ್ಯಂಡ್ ನಿಮ್ಮಿಬ್ಬರನ್ನು ಒಂದಾಗೋದಕ್ಕೆ ನಿಮ್ಮ ಒಂದು ಫ್ಯಾಮಿಲಿ ಕಡೆಯಿಂದ ಆಗಿರಬಹುದು ಅಥವಾ 3ನೇ ವ್ಯಕ್ತಿ ಆಗಿರಬಹುದು ಪ್ರಯತ್ನ ಪಡ್ತಾ ಇದ್ರೂ ಅವರು ಬಿಡ್ತಾ ಇಲ್ಲ ಅಂತ ಬರ್ತಾ ಇದೆ. ಇಲ್ಲಿ ಫ್ಯಾಮಿಲಿ ಮಧ್ಯೆ ಒಪ್ಪಿಗೆ ಇಲ್ಲ, ಸಿಗ್ತಾ ಇಲ್ಲ. ಬಹುಶಃ ಇಲ್ಲಿ ಒಂದು ರಿಲಿಜಿಯಸ್ ವಿಚಾರವಾಗಿ ಅಥವಾ ಕ್ಯಾಸ್ಟಿಸಮ್ ವಿಚಾರವಾಗಿ ಬೇರೆ ಬೇರೆ ಕಾಸ್ಟ್ಗಳಿದೆ ಅನ್ನೋ ಕಾರಣಕ್ಕೋಸ್ಕರ ಸಪ್ರೇಷನ್ಸ್ ಇದೆ ಅಂತ ಹೇಳಬಹುದು.
ಆ್ಯಂಡ್ ನಿಮಗೆ ಒಬ್ಬರ ಒಂದು ಸಹಾಯ ಸಿಗುತ್ತೆ ಇನ್ ನಿಯರ್ ಫ್ಯೂಚರ್ ನಿಮ್ಮಿಂದ, ಅಥವಾ ನಿಮ್ಮ ಒಂದು ಪರ್ಸನ್ ಜೊತೆ ನಿಮ್ಮ ಒಂದು ರೀಯೂನಿಯನ್ ಆಗೋದಕ್ಕೋಸ್ಕರ ನಿಮ್ಮ ಲೈಫಲ್ಲಿ ಒಬ್ಬ ಪರ್ಸನ್ ಬರ್ತಾರೆ. ಅವರಿಂದ ನಿಮ್ಮ ಒಂದು ರೀಯೂನಿಯನ್ ಆಗುವಂಥ ಚಾನ್ಸಸ್ ಇದೆ. ಒಂದು ಸಪೋರ್ಟಿವ್ ಹ್ಯಾಂಡ್ ಅನ್ನೋದು ನಿಮಗೆ ಸಿಗುತ್ತೆ ಅಂತ ಬರ್ತಾ ಇದೆ. ಬಹುಶಃ ಅದು ನಿಮ್ಮ ಕ್ಲೋಸ್ ಫ್ರೆಂಡ್ಸೇ ಆಗಿರಬಹುದು, ಅಥವಾ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಇರುವಂತಹ ಒಂದು ಫ್ರೆಂಡ್ ಆಗಿರಬಹುದು. ಆ್ಯಂಡ್ ಇಲ್ಲಿ ನನಗೆ ಕಾಣಿಸ್ತಾ ಇದೆ ಒಂದು ಸರ್ಕಲ್ ಥರ ಕಾಣಿಸ್ತಾ ಇದೆ. ದಟ್ ಸರ್ಕಲ್ ಇನ್ ದ ಸೆನ್ಸ್ ಒಂದು ರೀಯೂನಿಯನ್, ಯೂನಿಟಿ ಅನ್ನೋದು ಕಾಣಿಸುತ್ತೆ. ಆದಷ್ಟು ಬೇಗ ರೀಯೂನಿಯನ್ ಕೂಡ ಚಾನ್ಸಸ್ ಇದೆ. ಬಟ್ ಈ ಒಂದು ಎನರ್ಜೀಸ್ ಏನಿದೆ, ಫ್ಯಾಮಿಲಿ ಮಧ್ಯೆ ಯೂನಿಟಿ ಇಲ್ಲ, ಅಪೋಸ್ ಏನಿದೆ ಅದು ಸ್ವಲ್ಪ ಹೀಲ್ ಆಗಬೇಕು ಅನಿಸುತ್ತೆ. ಸೊ ಅವರು ಫ್ಯಾಮಿಲಿ ಕಡೆಯಿಂದ ಸ್ವಲ್ಪ ಹೀಲ್ ಆದರೆ, ಒಂಚೂರು ನಿಮಗೆ ಫ್ಯಾಮಿಲಿ ಸಪೋರ್ಟ್ ಅನ್ನೋದು ಸಿಕ್ಬಿಟ್ರೆ ಡೆಫಿನೆಟ್ಲಿ ಈ ಒಂದು ರಿಲೇಷನ್ಶಿಪ್ ಸಕ್ಸಸ್ ಆಗುತ್ತೆ ಅಂತ ಬರ್ತಾ ಇದೆ. ಆ್ಯಂಡ್ ಇನ್ನೂ ಕೆಲವ್ರಿಗೆ ಏನು, ನೀವಿಬ್ಬರು ಎಷ್ಟೇ ಕಷ್ಟಪಟ್ಟರು ನಿಮಗೆ ಆಗದೇ ಇರುವಂತಹ ಒಂದು ಪರ್ಸನ್ಸ್ ಏನಿದೆ, ತುಂಬ ಜಲಸ್ ಪಡ್ತಾ ಇದ್ದಾರೆ ನಿಮ್ಮ ಒಂದು ಬಾಂಡಿಂಗ್ ಅನ್ನೋದನ್ನು ನೋಡಿ, ಅಥವಾ ನಿಮ್ಮ ಒಂದು ಖುಷಿ ಅನ್ನೋದನ್ನು ನೋಡಿ ಬೇರೆದವರು ಸಹಿಸ್ಕೊಳ್ಳೋಕ್ಕಾಗ್ದೇನೂ ಕೂಡ ಜಲಸ್ ಪಡ್ತಾ ಇದ್ದಾರೆ, ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ. ಸೊ ಆ ಒಂದು ಹೊಟ್ಟೆ ಕಿಚ್ಚಿನ ಇದಕ್ಕೆ ಒಂದು ದೃಷ್ಟಿ ಅನ್ನೋದು ಕೂಡ ಆಗಿದೆ ನಿಮ್ಮ ಒಂದು ರಿಲೇಷನ್ಶಿಪ್ಪಿಗೆ. ಅದಕ್ಕೋಸ್ಕರನೂ ಕೂಡ ಈ ರೀತಿಯ ಇಶ್ಯೂಸ್ಗಳು ಆಗಿರುತ್ತೆ. ನೋಡಿ, ಮನುಷ್ಯರ ಕಣ್ಣು ಸ್ವಲ್ಪ ಕೆಟ್ಟ ಕಣ್ಣು ಬಿದ್ದುಬಿಟ್ರೆ ಎಷ್ಟೇ ಒಳ್ಳೆಯ ಸಂಬಂಧಗಳಿದ್ರೂ ಸ್ವಲ್ಪ ಅದು ಸಕ್ಸಸ್ ಆಗೋದಕ್ಕೆ ಟೈಮ್ ಹಿಡಿಯುತ್ತೆ. ಬಟ್ ಯಾವೊಂದು ಎನರ್ಜಿನೂ ಕೂಡ ತುಂಬ ದಿನ ಇರೋದಿಲ್ಲ. ಎಲ್ಲವೂ ನೆಗೆಟಿವ್ ಅನ್ನೋದೇನಿದೆ ಅದೆಲ್ಲ ಡಿಸ್ಟ್ರಾಯ್ ಆಗುವಂಥದ್ದು. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಎಲ್ಲ ಸರಿ ಹೋಗುತ್ತೆ. ಆ್ಯಂಡ್ ಇಲ್ಲಿ ನೀವು ತುಂಬ ಸ್ಟ್ರಗಲ್ ಮಾಡ್ತಿದ್ದೀರಾ, ಪಡ್ಕೊಳ್ಳೇಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀರಾ. ಆ್ಯಂಡ್ ಜಸ್ಟ್ ಟೇಕ್ ಅ ಬ್ರೇಕ್. ಸ್ವಲ್ಪ ದಿನ ಎಲ್ಲ ಎಫರ್ಟನ್ನು ಬಿಟ್ಟು ಜಸ್ಟ್ ಫೋಕಸ್ ನಿಮ್ಮ ಮೇಲೆ ಇರಲಿ, ವಿಡಿಯೋ ನೋಡ್ತಾ ಇರೋರು. ಬಿಕಾಸ್ ತುಂಬ ಟ್ರೈ ಮಾಡ್ತಾ ಇದ್ದೀರಾ. ಆ್ಯಂಡ್ ಎಲ್ಲೋ ಒಂದು ಕಡೆ ನೀವು ತುಂಬ ನಂಬ್ತೀರಾ ಅಂತ ಹೇಳಬಹುದು. ಪೆಟ್ಟು ಮೇಲೆ ಪೆಟ್ಟು ಬೀಳ್ತಾ ಇದೆ. ಅದೇ ಸೇಮ್ ಯಾವುದೇ ಒಂದು ಪರ್ಸನಿಂದ ಸೇಮ್ ನೋವು ನಿಮಗೇನಾದರೂ ಬರ್ತಾ ಇದ್ದರೆ ನಿಮಗೆ ತುಂಬ ಅವ್ರು ನೋವು ಕೊಡ್ತಾ ಇದ್ದಾರೆ. ಬಟ್ ಅವ್ರು ನಿಮ್ಮ ಮನಸ್ಸಿಂದ ತುಂಬ ಅಟ್ಯಾಚ್ಡ್ ಇದ್ದಾರೆ ಅವರು. ಬಟ್ ಅವರೆಷ್ಟೇ ನೋವು ಕೊಟ್ಟರು ಸ್ಟಿಲ್ ನೀವು ಅವ್ರನ್ನ ಕ್ಷಮಿಸ್ತಾನೆ ಬರ್ತೀರಾ. ಆ್ಯಂಡ್ ಮತ್ತೆ ಅವ್ರಿಗೆ ಅಪರ್ಚುನಿಟಿ ಕೊಡ್ತೀರಾ. ಕ್ಷಮಿಸುವಂತಹ ಗುಣ ನಿಮ್ಮಲ್ಲಿ ತುಂಬ ಇದೆ. ಆ್ಯಂಡ್ ಅದನ್ನೇ ಬೇರೆದವರು ಅಡ್ವಾಂಟೇಜ್ ತೊಗೊಳ್ಳುವಂಥ ಚಾನ್ಸಸ್ ತುಂಬ ಇದೆ. ಆ್ಯಂಡ್ ಇದು ಕೂಡ ನಿಮ್ಮ ಲೈಫಲ್ಲಿ ಆಲ್ರೆಡಿ ನಡೀತಾ ಇದೆ ಅಂತ ಹೇಳಬಹುದು. ನೀವು ನಂಬಿರುವಂತಹ ಪರ್ಸನ್ಸೇ ನಿಮಗೆ ಮೋಸ ಮಾಡ್ತಾ ಇದ್ದಾರೆ, ನಂಬಿಕೆ ದ್ರೋಹ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ನೀವು ಅವರನ್ನು ಮತ್ತೂ ನಂಬ್ತಾ ಇದ್ದೀರಾ. ಮತ್ತು ಲೈಕ್ ಇರಲಿ ಹೋಗಲಿ ಬಿಡು ಅಂತ ಚಿಲ್ಲಾಗಿ ತೊಗೊಳ್ತೀರಾ. ಎಲ್ಲರೂ ಮನುಷ್ಯರೇ, ಎಲ್ಲರೂ ಒಳ್ಳೆಯವರೇ, ಇರಲಿ ಅಂತಲೇ ಬಿಡ್ತಾ ಇದ್ದೀರಾ. ಬಟ್ ಎಲ್ಲೋ ಒಂದು ಕಡೆ ಅದು ಇನ್ನೂ ನೀವು ನೋವಾಗ್ತೀರಾ. ಸೊ ಅದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಬಿಕಾಸ್ ಎಷ್ಟೇ ತಪ್ಪು ಮಾಡಿದ್ರೂ, ಯಾರೇ ತಪ್ಪು ಮಾಡಿದ್ರೂ ಒಂದು ಲಿಮಿಟ್ ಅನ್ನೋದನ್ನು ನೀವು ಹಾಕ್ಕೋಬೇಕಾಗತ್ತೆ, ಒಂದು ಬೌಂಡ್ರಿ ಅನ್ನೋದನ್ನು ಹಾಕ್ಕೋಬೇಕಾಗತ್ತೆ. ಆ್ಯಂಡ್ ಕ್ಲಾರಿಟಿ ಅನ್ನೋದು ಬೇಕು, ಒಂದು ಕಮ್ಯುನಿಕೇಷನ್ ಅನ್ನೋದು ಬೇಕು. ಈ ಪರ್ಸನ್ ಜೊತೆ ನಿಮ್ಮ ಒಂದು ಕಮ್ಯುನಿಕೇಷನ್ ಕ್ಲಿಯರ್ ಆದರೆ ಡೆಫಿನೆಟ್ಲಿ ಏನಾದರೂ ಒಂದು ಲಾಭ ಅನ್ನೋದಾಗುತ್ತೆ, ಒಳ್ಳೆಯದಾಗುತ್ತೆ. ಬಟ್ ಈ ಪರ್ಸನ್ ಮಾತಾಡೋದಕ್ಕೆ ರೆಡಿ ಇಲ್ಲ. ನೀವೇನೇ ಪ್ರಶ್ನೆ ಕೇಳಿದ್ರು ಎಲ್ಲದಕ್ಕೂ ಜಸ್ಟ್ ಹ್ಞೂ ಹಾಂ ಇಷ್ಟರಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಮದುವೆ ಆಗ್ತೀಯಾ ಅಂದರು, ಹಾಂ ನೋಡೋಣ. ಏನಾಗ್ತಿದೆ ಅಂದರು, ಗೊತ್ತಿಲ್ಲ. ಈ ಥರದ ಉತ್ತರಗಳು ಅವ್ರ ಕಡೆಯಿಂದ ಬರ್ತಾ ಇರ್ಬೋದು. ಐ ಡೋಂಟ್ ನೋ ದಟ್ ನಂಗೆ ಆ ಥರ ಎನರ್ಜಿ ಬಂತು. ಆ್ಯಂಡ್ ಈ ಪರ್ಸನ್ನ ತುಂಬ ನೀವು ಒಂದು ಅಟ್ಯಾಚ್ಮೆಂಟ್ ಜಾಸ್ತಿ ಬೆಳೆಸ್ಕೊಂಡ್ಬಿಟ್ಟಿದ್ದೀರಾ ಅಂತ ಹೇಳ್ಬೋದು. ಈ ಪರ್ಸನ್ ಇಲ್ಲದೆ ನಿಮಗೆ ಇರೋಕ್ಕಾಗಲ್ಲ ಅನ್ನೋ ಥರ ನಿಮ್ಮ ಮನಸ್ಥಿತಿನೂ ಕೂಡ ಆ ಥರ ಆಗ್ತಾ ಇದೆ. ಬಟ್ ಈ ಪರ್ಸನ್ ಎನರ್ಜಿ ತುಂಬ ಸ್ಟಬರ್ನ್ ಇದೆ, ತುಂಬ ಕಟುವಾಗಿದ್ದಾರೆ. ಆ್ಯಂಡ್ ಬಹುಶಃ ಇವ್ರಿಗೆ ನೀವು ಅರ್ಥ ಮಾಡಿಸಿದ್ದೀರಾ ದಟ್ ಏನೇ ಆದ್ರೂ ಏನೇ ಹೋದ್ರೂ ನನ್ನ ಬಿಟ್ಟು ಹೋಗಲ್ಲ, ನಾನು ಹೇಗೆ ಇದ್ರೂ ಒಂದು
ಗ್ರ್ಯಾಂಟೆಡಾಗಿ ತೊಗೋಬೋದು ಅನ್ನೋ ಕಾರಣಕ್ಕೋಸ್ಕರನೂ ಅವ್ರು ನಿಮ್ಮನ್ನ ಏನೇ ಇದ್ರೂ ನನಗೆ ಸಿಕ್ಕೇ ಸಿಗ್ತಾರೆ ಅನ್ನೋ ಒಂದು ಉಡಾಫೆಯಲ್ಲೂ ಕೂಡ ಅವರು ಇರಬಹುದು ಅಥವಾ ಇದ್ದಾರೆ. ಗ್ರ್ಯಾಂಟೆಡಾಗಿ ನಡೆಸ್ಕೊಳ್ತಾ ಇದ್ದಾರೆ ನಿಮ್ಮನ್ನು ಅಂತ ಹೇಳಬಹುದು. ಬಿಕಾಸ್ ಇಲ್ಲಿ ತುಂಬ ಜನ ತುಂಬ ಸರಿ ಅವೈಲೇಬಲ್ ಆಗಿಬಿಟ್ಟಿದ್ದೀರಾ. ಸೊ ಅದನ್ನು ಅವರು ಗ್ರ್ಯಾಂಟೆಡಾಗಿ ತೊಗೊಂಡಿದ್ದಾರೆ. ಆ್ಯಂಡ್ ಈಗ ಅದನ್ನೇ ಒಂದು ಅಡ್ವಾಂಟೇಜ್ ಆಗಿ ಹೇಗೆ ನಡ್ಕೊಂಡ್ರೂ ಅವ್ರು ನಮ್ಮ ಜೊತೆಗಿರ್ತಾರೆ ಅನ್ನೋ ಒಂದು, ಬಿಟ್ಟು ಹೋಗಲ್ಲ ಅನ್ನೋ ಒಂದು ಓವರ್ ಕಾನ್ಫಿಡೆಂಟ್, ಎಷ್ಟೇ ನೋವು ಕೊಟ್ಟರು ನನ್ನ ಜೊತೆಗೆ ಇರ್ತಾರೆ ಅನ್ನೋ ಓವರ್ ಕಾನ್ಫಿಡೆಂಟಿಂದ ಇನ್ನೂ ನೋವು ಮಾಡ್ತಾ ಇದ್ದಾರೆ. ಸೊ ಬಟ್ ಸ್ಟಿಲ್ ಆಗಲೇ ಹೇಳಿದಾಗೆ ನೀವು ಕ್ಷಮಿಸ್ತಾನೇ ಇರ್ತೀರ, ಮತ್ತು ಆ ಪರ್ಸನ್ನ ಮತ್ತೆ ನಂಬ್ತಾ ಇರ್ತೀರ. ಸೊ ಅದು ಒಂದು ಗ್ರ್ಯಾಂಟೆಡ್ ಆಗಿದೆ ಇವರಿಗೆ. ಆ್ಯಂಡ್ ಇಲ್ಲಿ ಕೆಲವರ ಒಂದು ಇದರಲ್ಲಿ ಹೊಂದಾಣಿಕೆ ಅನ್ನೋದಿಲ್ಲ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿಲ್ಲ. ನೀವೇನೇ ಮಾತಾಡಿದ್ರೂ ನಿಮ್ಮ ಪರ್ಸನ್ ತುಂಬ ಅಪಾರ್ಥಗಳನ್ನು ತಿಳ್ಕೊಳ್ತಾ ಇದ್ದಾರೆ. ನೀವೆಷ್ಟೇ ನಿಮ್ಮ ಬಗ್ಗೆ ಎಕ್ಸ್ಪ್ಲನೇಷನ್ಸ್ ತುಂಬ ಕೊಡೋದಕ್ಕೆ ಹೋದ್ರೂ ಅಲ್ಲೂ ಕೂಡ ಮತ್ತೆ ಪ್ರಶ್ನೆ ಹಾಕ್ತಾರೆ. ನೀವು ಒಂದು ಪ್ರಶ್ನೆಗೆ ಉತ್ತರ ಕೊಡೋ ಅಷ್ಟರಲ್ಲಿ ಆ ಉತ್ತರದಲ್ಲೇ ಇನ್ನೊಂದು ಪ್ರಶ್ನೆಯನ್ನು ಅವ್ರು ಮತ್ತೆ ಹೇಳ್ತಾರೆ, ಮತ್ತೆ ಹಾಕ್ತಾರೆ. ಆ್ಯಂಡ್ ಯು ಫೀಲ್ ಲೈಕ್ ಏನಾಗ್ತಾ ಇದೆ ನನ್ನ ಲೈಫಲ್ಲಿ, ಯಾಕೆ ಹೀಗಾಗ್ತಾ ಇದೆ, ಈ ಥರದ್ದು ಒಂದು ಫೀಲ್ನ ಅವ್ರು ಮಾಡಿಸ್ಬಿಟ್ಟಿದ್ದಾರೆ ನಿಮಗೆ. ಆ್ಯಂಡ್ ತುಂಬಾ ಒಂದು ಪ್ರೆಷರೈಸ್ ಅನ್ನೋದು ಇದೆ ಈ ಪರ್ಸನ್ ಲೈಫಲ್ಲಿ ಅಂತ ಹೇಳಬಹುದು. ಬಹುಶಃ ಒಂದು ಕಮಿಟ್ಮೆಂಟ್ಗಳಿಗೆ ಸಿಕ್ಕಾಕೊಂಡಿದ್ದಾರೆ, ಅಥವಾ ಓವರ್ ಕಮಿಟ್ಮೆಂಟ್ಗಳನ್ನು ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೆರಿಯರ್ ವಿಚಾರದಲ್ಲಿ ಅಂತ ಹೇಳಬಹುದು. ಈಗ ಅದ್ರ ಕಡೆ ಸ್ವಲ್ಪ ಫೋಕಸ್ಡ್ ಆಗಿದ್ದಾರೆ. ಅದು ಕೂಡ ಸ್ಟ್ರೆಸ್ ಇದೆ ಈ ಒಂದು ಪರ್ಸನ್ಗೆ ಅಂತ ಹೇಳಬಹುದು. ಆ್ಯಂಡ್ ಕೆಲಸದ ಒಂದು ಪ್ರೆಷರ್ ಏನಿದೆ, ಕೆಲಸದ ಒಂದು ಸ್ಟ್ರೆಸ್ ಏನಿದೆ ಅದನ್ನು ಕೂಡ ನಿಮ್ಮ ಮೇಲೆ ಹಾಕ್ತಾರೆ. ಬಟ್ ಸ್ಟಿಲ್ ನೀವು ಅದನ್ನು ಇಟ್ಸ್ ಓಕೆ ಅಂತ ಹೇಳ್ತಾರೆ. ಆ್ಯಂಡ್ ಕೈಂಡ್ ಆಫ್ ಲೈಕ್ ರಾತ್ರಿ ಎಲ್ಲ ಜಗಳ ಆಡೋದು, ಬೆಳಗ್ಗೆ ಎದ್ದ ತಕ್ಷಣ ಸಾರಿ ಕೇಳೋದು, ಈ ರೀತಿಯ ಒಂದು ಸಿಚುವೇಶನ್ಸ್ ಕೂಡ ಕೆಲವ್ರ ಲೈಫಲ್ಲಿ ನಡೀತಾ ಇತ್ತು. ಬಟ್ ಈಗ ಕಂಪ್ಲೀಟಾಗಿ ಮಾತುಗಳು ಸ್ಟಾಪ್ ಆಗಿದೆ. ಮೊದಲಿನ ನಿಮ್ಮ ಒಂದು ರಿಲೇಷನ್ಶಿಪ್ ಏನಿತ್ತು, ಸ್ಟಾರ್ಟಿಂಗ್ ಇನಿಷಿಯಲ್ ಇದರಲ್ಲಿ ಯಾವುದೇ ಒಂದು ಸಂದರ್ಭದಲ್ಲೂ ನಿಮ್ಮ ವ್ಯಕ್ತಿ ಬಿಟ್ಟು ಕೊಡ್ತಾ ಇರಲಿಲ್ಲ ನಿಮ್ಮನ್ನು. ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಂತಹ ವ್ಯಕ್ತಿ, ಪ್ರತಿಯೊಂದಕ್ಕೂ ನಿಮಗೋಸ್ಕರ ಸ್ಟ್ಯಾಂಡ್ ತೊಗೊಳ್ತಿರುವಂತಹ ವ್ಯಕ್ತಿ, ಈಗ ನಿಮ್ಮನ್ನು ಕಂಡ್ರೆ ಇಷ್ಟ ಇಲ್ಲ ಅನ್ನೋ ಥರ ನಡ್ಕೊಳ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಇವ್ರು ಬದಲಾಗಿದ್ದಾರೆ ಅಂತ ಹೇಳಬಹುದು. ಜಸ್ಟ್ ಬಿಕಾಸ್ ಆಫ್ ಇವರ ಒಂದು ಸ್ಟ್ರೆಸ್ ಇರಬಹುದು, ಅಥವಾ ಇನ್ನು ಕೆಲವರು ಬೇರೆದವರ ಹೇಳಿರುವಂತಹ ಮಾತುಗಳಿರಬಹುದು. ಹೇಳಿಕೆ ಮಾತುಗಳನ್ನು ಜಾಸ್ತಿ ಕೇಳುವಂತಹ ಪರ್ಸನ್ ಇವರಾಗಿರ್ತಾರೆ ಅಂತ ಹೇಳಬಹುದು. ನಿಮ್ಮ ಮಾತುಗಳನ್ನ ನಂಬೋದಕ್ಕೂ ಮುಂಚೆ ಬೇರೆದವ್ರ ಮಾತೇ ಇವರಿಗೆ ಹೆಚ್ಚಾಗಿದೆ. ಆ್ಯಂಡ್ ಮೂರನೇ ವ್ಯಕ್ತಿಗಳ ಮಾತೇ ಇವ್ರಿಗೆ ಇಂಪಾರ್ಟೆನ್ಸ್ ಆಗಿದೆ, ಅಥವಾ ಅವರ ಫ್ಯಾಮ್ಲಿನೇ ಇವರಿಗೆ ಹೆಚ್ಚು ಪ್ರಯಾರಿಟಿ ಆಗಿದೆ. ಆ ಒಂದು ವಿಚಾರಕ್ಕೂ ಕೂಡ ನಿಮ್ಮ ಮಧ್ಯೆ ತುಂಬ ಜಗಳಗಳು ಆಗ್ತಾ ಇತ್ತು. ಸೊ ಆ ಒಂದು ವಿಚಾರಕ್ಕಾಗಿಯೇ ನಿಮ್ಮ ಇಬ್ಬರ ಮಧ್ಯೆ ಈಗ ಮಾತುಕತೆ ಇಲ್ಲ ಅಂತ ಹೇಳಬಹುದು. ಸೊ ಗೈಸ್, ನಾನು ನಿಮಗೆ ಹೇಳೋದು, ಜಾಸ್ತಿ ಸ್ಟ್ರೆಸ್ ತೊಗೊಳಕ್ಕೆ ಹೋಗಬೇಡಿ. ಡೆಫಿನೆಟ್ಲಿ ಒಂದು ರೀಯೂನಿಯನ್ ಅನ್ನೋದಿದೆ, ಒಂದು ಸಪೋರ್ಟಿವ್ ರೋಲ್ ಅನ್ನೋದು ನಿಮ್ಮ ಲೈಫಲ್ಲಿ ಎಂಟ್ರಿ ಆಗೋದಿದೆ. ವಿತಿನ್ 2-3 ಮಂತ್ಸಲ್ಲಿ ನಿಮ್ಮ ಇಬ್ಬರ ಮಧ್ಯೆ ಒಂದು ಬ್ರಿಡ್ಜ್ ಥರ ಸೇರಲಿ ಅನ್ನೋ ಒಂದು ಪರ್ಸನ್ ಅಥವಾ ಒಂದು ಯೂನಿವರ್ಸ್ ಗೈಡೆನ್ಸ್ ಆಗಿರೋದು ಸಮಥಿಂಗ್ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯದಾಗುತ್ತೆ. ನಿಮ್ಮಿಬ್ಬರನ್ನ ಒಂದು ಡೆಸ್ಟಿನಿನೇ ಒಂದು ಮಾಡುವಂತಹ ಒಂದು ಸಿಚುವೇಶನ್ಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಸೊ ಜಾಸ್ತಿ ಓವರ್ ಥಿಂಕ್ ಮಾಡಬೇಡಿ. ಜಸ್ಟ್ ಲೆಟ್ ಗೋ ಆಲ್ ದ ಫಿಯರ್ಸ್. ಏನೆಲ್ಲ ಭಯ ಇದೆ, ಏನೆಲ್ಲ ಇದು ಇದೆ ನಿಮ್ಮದು, ಅದೆಲ್ಲ ಯೂನಿವರ್ಸಿಗೆ ಬಿಟ್ಬಿಡಿ. ಆ್ಯಂಡ್ ಡೆಫಿನೆಟ್ಲಿ ಎಲ್ಲವೂ ಸರಿ ಹೋಗುತ್ತೆ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ.
ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.